ನಮ್ ಉತ್ತರ ಕರ್ನಾಟಕದ ಬಿಗ್ಗೆಸ್ಟ್ ಮಾಲ್ ಓಪನ್ ಆಗೈತಿ. ಆಲ್ರೆಡಿ ಶಾಪಿಂಗ್ ಆಯ್ತು ನೈಕಾ ಇಂದ. ಇನ್ಸ್ಟಾಗ್ರಾಮ್ ಪಿಕ್ ಹೋಗೋಣ ಒಳಗ. ದಿವಾಲಿಗೆಲ್ಲ ಫುಲ್ ಡೆಕೋರೇಷನ್ ಮಾಡಾರ. ಹೆಂಗ ಅನ್ಸಾತೈತಮ್ಮ ಮಾಲ್? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಶ್ರೇಯಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಸ್, ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್ ಆಗೋದೈತಿ ಬಿಕಾಸ್ ನಮ್ಮ ಪಪ್ಪನ ಬರ್ಡೇ ಐತಿ ಇವತ್ತು. ಅದ್ರ ಸಮ ನಾವೆಲ್ಲರೂ ಹೊರಗೆ ಹೊಂಟೀವಿ, ಹೊರಗೆ ಹೋಗೋದು ಪ್ಲಾನ್ ಮಾಡೇವಿ. ಸೊ ಈಗ ಎಲ್ಲಿ ಹೊಂಟೀವಪ್ಪ ಅಂತಂದ್ರೆ ಹುಬ್ಳಿಗೆ ಹೊಂಟೀವಿ. ಏನಾದ್ರು ಸ್ವಲ್ಪ ಹಾಗೆ ಅಡ್ಡಾಡ್ಕೊಂಡು ಬಂದ್ರೆ ಆಯ್ತು ಅಂತ ಪ್ಲಾನ್ ಮಾಡೀವಿ. ನಮ್ಮ ಹುಬ್ಳಿನಾಗ ಹೊಸ ಮಾಲ್ ಆಗೈತಿ. ನಮ್ಮ ನಾರ್ತ್ ಕರ್ನಾಟಕನಾಗ ಬಿಗ್ಗೆಸ್ಟ್ ಮಾಲ್ ಆಗೈತಿ. ಸೊ ದಟ್ ಈಸ್ ಇನ್ಆರ್ಬಿಟ್ ಮಾಲ್. ಸೊ ಎಲ್ಲರಿಗೂ ಈಗ ಗೊತ್ತೈತಿ, ನಥಿಂಗ್ ನ್ಯೂ ಇನ್ ದಿಸ್. ಹೊಸದೇನಂದ್ರೆ ನನಗೆ ಹೊಸದು ಬಿಕಾಸ್ ನಾನು ಫಸ್ಟ್ ಟೈಮ್ ಹೊಂಟೇನಿ. ಓ ಬಿಸಿಲು, ಇಷ್ಟು ಜೋರ್ ಬಿಸಿಲು ಐತಿ ಇವತ್ತು. ಸ್ವಲ್ಪ ನೆಲ್ಲಿಗೆ ಬರೋಣ. ಹಾ, ಸೊ ಏನ್ ಹೇಳತ್ತಿದ್ದೆ? ಹಾ, ನಮ್ ನಾರ್ತ್ ಕರ್ನಾಟಕದ ಬಿಗ್ಗೆಸ್ಟ್ ಮಾಲ್ ಓಪನ್ ಆಗೈತಿ. ಅದಕ್ಕೆ ಈಗ ನಾವ್ ಅಲ್ಲೇ ಹೋಗ್ಬೇಕಂತ ಪ್ಲಾನ್ ಹಾಕೇವಿ. ನೋಡಿಲ್ಲ, ಫಸ್ಟ್ ಟೈಮ್ ಹೊಂಟೇನಿ. ಸೊ ನಿಮ್ಗೂ ತೋರಿಸ್ತೀನಿ ಒಳಗ್ ಹೆಂಗೈತಿ, ಹೆಂಗ ಮಾಡ್ಯಾರ. ಸೊ ನಮ್ ನಾರ್ತ್ ಕರ್ನಾಟಕ ಕಡೆ ಯಾವ್ದು ದೊಡ್ಡ ಮಾಲ್ ಇಲ್ಲ. ನಮ್ ಹುಬ್ಳಿ ಒಳಗ ಯು ಮಾಲ್, OSS ಮಾಲ್, ಮತ್ತೆ ಇನ್ನ ಒಂದ್ 2 ಸಣ್ಣ ಪುಟ್ಟ ಮಾಲ್ ಆಗ್ಯಾವು. ಬಟ್ ಹೆಸರು ಅಷ್ಟು ಯಾರಿಗೂ ಗೊತ್ತಿಲ್ಲ. ಬಟ್ ಫೇಮಸ್ ಇರೋದು ಯು ಮಾಲ್ ಮತ್ತೆ OSS ಮಾಲ್. ಸೊ ಇವಾಗ ನೆಕ್ಸ್ಟ್ ಫೇಮಸ್ ಇರೋದು ಅಂತಂದ್ರೆ ಇನ್ಆರ್ಬಿಟ್ ಮಾಲ್. ಸೊ ಅಲ್ಲಿ ನೋಡ್ಕೊಂಡ್ ಬರೋಣ ಹೆಂಗೈತಿ, ಹೆಂಗ್ ಮಾಡ್ಯಾರ ಮಾಲ್ ಎಲ್ಲ. ಸೊ ನಾನು ಇಷ್ಟು ದಿನ ಬರೇ ಎಲ್ಲ ವಿಡಿಯೋಸ್ನಾಗ ನೋಡೇನಿ, ಫೋಟೋಸ್ನಾಗ ನೋಡೇನಿ. ಆಲ್ರೆಡಿ ಆಗಿನ 1-2-3 ಮಂತ್ಸ್ ಆಗೈತದ ಓಪನ್ ಆಗಿ. ಸೊ ನಾವ್ ಹೋಗೋದ್ ಸಮಯ ಈಗ ಬಂದೈತಿ. ಹೋಗ್ಬೇಕು ಅನ್ಕೊಂಡ್ ಆಗಿರ್ಲಿಲ್ಲ ಹೋಗಾಕ. ಆಮೇಲೆ ಅವಾಗಂತೂ ಇನ್ನೂ ಜಾಸ್ತಿ ಓಪನ್ ಆಗಿರ್ಲಿಲ್ಲ, ಯಾವ ಶಾಪ್ಸ್ ಅದು ಏನೂ ಓಪನ್ ಆಗಿರ್ಲಿಲ್ಲ. ಒಳ ಹೆಂಗೈತಿ, ಯಾವ ಶಾಪ್ಸ್ ಅದಾವು ಅನ್ನೋದು ನಾನು ನಿಮಗೆ ಎಲ್ಲಾನು ತೋರಿಸ್ತೀನಿ, ಡೀಟೇಲ್ ಒಳಗೆ ತೋರಿಸ್ತೀನಿ. ನೀವು ಹೊಸಬ್ರಾಗಿದ್ರೆ ನೋಡೋರು ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂಡ್ ಶೇರ್ ವಿತ್ ಯು ಆಲ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್. ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂಡ್ ವಾಚ್ ದಿ ವಿಡಿಯೋ ಟಿಲ್ ದಿ ಎಂಡ್ ಗೈಸ್. ದಿವಾಲಿಗೆಲ್ಲ ಫುಲ್ ಡೆಕೋರೇಷನ್ ಮಾಡಾರ. ನಾನು ಫಸ್ಟ್ ಟೈಮ್ ಹೊಂಟೇನಿ, ನೋಡೋಣ. ಗದ್ಲ ಭಾಳ ಐತಿ, ಒಳಗೆ ಹೆಂಗೈತಿ ಗೊತ್ತಿಲ್ಲ, ರಶ್ ಐತೋ ಏನೈತೋ. ಸೊ ನೋಡೋಣಂತ ಬರ್ರಿ. ಒಳಗೆ ಎಂಟ್ರೆನ್ಸಿಗೆ ಪೂರಾ ಚೆಕಿಂಗ್ ಎಲ್ಲ ಐತಿ. ಚೆಕಿಂಗ್ ಆದ್ಮೇಲೆ ಇಲ್ಲಿ ಒಳಗೆ ಬಂದಿವಿ. ನಾ ಮಾತಾಡಿದ್ದೇನು ಕೇಳ್ಸಂಗಿಲ್ಲ, ಸ್ವಲ್ಪ ಜೋರ್ ಚೀರ್ ಹೇಳತ್ತೀನಿ. ನಾ ಮೈಕ್ ತಗೋಬೇಕಂತ ಈಗ ಅನಿಸ್ತಿತ್ತು. ನನಗೆ ಮೈಕ್ ಇದ್ರೆ ಚಲೋ ಆಗ್ತಿತ್ತು. ಟೂ ಲೇಟ್. ದಿವಾಲಿ ಸಂಬಂಧ ಫುಲ್ ಎಲ್ಲ ಡೆಕೋರೇಷನ್ ಮಾಡ್ಯಾರ ಇಲ್ಲಿ. ಹೆಂಗ ಅನ್ಸಾತೈತಮ್ಮ ಮಾಲ್? ಈಗ ಒಳಗೆ ಬಂದಿನಿ, ನೋಡಕ್ ಹೆಂಗ ಅನ್ಸಾತೈತಿ? ಈಗ ಎಲ್ಲರೂ ಬಂದ ತಕ್ಷಣ ಅಂತಾರ. ಆಕ್ಚುಲಿ ಇದು ಸೇಮ್ ಬೆಂಗಳೂರಿಗೆ ಯಾವ್ದೋ ಒಂದು ಮಾಲಿಗೆ ಬಂದಂಗ ಆಗೈತಿ. ಬಿಕಾಸ್ ಈ ತರ ಮಾಲ್ ನಮ್ಮ ಹುಬ್ಳಿ ಧಾರವಾಡನಾಗ ಯಾವ್ದೂ ಇರ್ಲಿಲ್ಲ. ನೈಸ್. ಬಂದ ತಕ್ಷಣ ಸ್ವಲ್ಪ ಚಲೋ ಅನಿಸ್ತು ಒಳಗ. ನೋಡು ಯಾವ್ಯಾವ ಶಾಪ್ನಾಗ ಏನೇನ್ ಅದಾವ ಅಂತ. ನಂಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಈ ಮಾಲ್ನಾಗ ಸ್ಪೆಷಲಿ ನಂಗೆ ನೈಕಾ. ಸೊ ನೈಕಾ ಶೋರೂಮ್ ಓಪನ್ ಆಗೈತಿ. ಆ್ಯಂಡ್ ನೈಕಾ ಯಾವಾಗ ನಮ್ಮ ಹುಬ್ಳಿ ಧಾರವಾಡಿಗೆ ಬರ್ತೈತೆ ಅಂತ ನಾ ವೇಟ್ ಮಾಡಾತಿದ್ದೆ. ಫೈನಲಿ ಬಂದೈತಿ ನಮ್ಮ ನೈಕಾ. ಸೊ ಹೋಗೋಣ ಒಳಗ, ನೋಡ್ಬರೋಣ. ನಾ ಇಲ್ಲಿ ಯಾವ್ದಾರ ಐಲೈನರ್ ಚಲೋ ಅನಿಸಿದ್ರು ತೊಗೋಬೇಕಂತ ಅಂದ್ಕೊಂಡೆ. ಸೊ ಟ್ರೈ ಮಾಡಿ ನೋಡಾತಿದ್ದೆ. ಮಮ್ಮಿ ಇಲ್ಲಿ ಲಿಪ್ ಲೈನರ್ ನೋಡಾತಿದ್ರು. ಸೊ ಅವ್ರಿಗೆ ಡಾರ್ಕ್ ಬ್ರೌನ್ ಲಿಪ್ ಲೈನರ್ ಬೇಕಾಗಿತ್ತು. ಸೊ ಜಸ್ಟ್ ಟ್ರೈಯಿಂಗ್ ಔಟ್. ಈ ಶಾಪಿಗೆ ಬಂದರೆ ಟೈಮ್ ಇಟ್ಕೊಂಡೇ ಬರ್ಬೇಕಾ? ನಮ್ಮ ಹತ್ರ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ. ಸೊ ಎಷ್ಟಾಗ್ತೈತಿ ಅಷ್ಟು ಬೇಗ ಮುಗಿಸ್ಕೊಂಡು ವಾಪಸ್ ಹೊರಗೆ ಬಂದ್ವಿ. ಆಲ್ರೆಡಿ ಶಾಪಿಂಗ್ ಆಯಿತು ನೈಕಾ ಇಂದ. ಏನು ಪ್ರಾಡಕ್ಟ್ಸ್ ತೊಗೊಂಡೇನಂತ ನಾನು ಮತ್ತೆ ತೋರಿಸ್ತೀನಿ ಮತ್ತೆ ಮನೆಗೆ ಹೋದ್ಮೇಲೆ. ಸೊ ನೆಕ್ಸ್ಟ್ ಶಾಪಿಗೆ ಹೋಗೋಣಂತ ಬರ್ರಿ. ಈ ಕಡೆ ಹೋದ್ರೆ ಫಾರೆಸ್ಟ್ ಎಸೆನ್ಷಿಯಲ್ ಐತಿ. ಮೇಲೆ ಹೋಗೋಣ. ಇಲ್ಲೇನಿಲ್ಲ, ಮತ್ತೆ ಆ ಕಡೆ ಮೇಲೆ ಹೋಗೋಣ. ಇಲ್ಲಿ ಬೇಬಕೂಫ್ ಅಂತ ಒಂದು ಶಾಪ್ ಐತಿ. ಇಲ್ಲಿ ಹೋದವರೆಲ್ಲ ಬೇಬಕೂಫ್ ಹಾಕ್ತಾರ ಅನಿಸ್ತೈತಿ. ಎಲ್ಲ ಬೇಬಕೂಫ್ ಮಾಡಿ ಕಳಿಸ್ತಾರ ಅವ್ರು ನಮಗೆ. ತಗೋರಿ ಇನ್ಸ್ಟಾಗ್ರಾಮ್ ಪಿಕ್. ನಿಲ್ರಿ. ಲೈಕ್, ಕಮೆಂಟ್, ಶೇರ್. ಇದು ಸ್ಪೆಲ್ ಮಾಡಿಸಿದೆ. ಸ್ಪೆಲ್ ಮಾಡಿದ
ಇಲ್ಲ ಇಲ್ಲ ಜ್ಯುವೆಲ್ರಿ ಸೆಟ್ಸ್ ಅದಾವ ಅದ್ರೊಳಗೆ ಚಂದ ಅದಾವು ಬಟ್ ಈಗ ಟೈಮ್ ಇಲ್ಲ ಹೋಗಿ ನೋಡಕ್ಕೆ. ಇಲ್ಲಿ ನೋಡಿ ಬಾಂಕರ್ ಶೋರೂಮ್ ಓಪನ್ ಆಗೈತಿ. ಬ್ಲೂ ಸ್ಟೋನ್ ಕೂಡ ಐತಿ. ಪಪ್ಪ ಮಮ್ಮಿ ಇನ್ ರೆಸ್ಟಿಂಗ್ ಪೊಸಿಷನ್. ನಮ್ಮ ತಮ್ಮ ಇಲ್ಲೊಂದು 2 ಬಟ್ಟೆ ಹಿಡ್ಕೊಂಡಾನ, ಟ್ರೈ ಮಾಡಿ ನೋಡ್ತಾನಂತ. ಇದು ನೋಡ್ರಿಮ್ಮ, ಇದು ಸ್ಕರ್ಟ್ ಎಷ್ಟು ಕ್ಯೂಟ್ ಐತದ, ಚಂದಿಲ್ಲ ಕ್ಯೂಟ್ ಐತೆ ಅದ್ರ ನೋಡ್ರಿ. ಇದ್ರೊಳಗೆ ಮತ್ತು ಬೇರೆ ಕಲರ್ಸು ಅದಾವು. ಆಮೇಲೆ ಟಾಪ್ಸ್ ಅದು ಎಲ್ಲ ಕ್ಯೂಟ್ ಅದಾವು. ಅದ್ರ ಒಂದೇ ಥರ ಅದಾವು. ಏನು ಗೊತ್ತಿಲ್ಲ, ಅದು ಶಾರ್ಟ್ಸ್ ಸುಸ್ತ ಆತ ಇಷ್ಟಕ್ಕೆ. ಇನ್ನು ಮಾಲ್ ಪೂರ ನೀವು ಅಡ್ಡಾಡಿಲ್ಲ. ನಾನು ಫಸ್ಟ್ ಟೈಮ್ ಹೊರಗೆ ನಾ ಆ್ಯಕ್ಚುಲಿ ಬೇರೆ ಡ್ರೆಸ್ ಹಾಕ್ಕೊಂಡಿದ್ದೆ. ನೀವು ಬೆಳಗ್ಗೆ ನೋಡಿರ್ತೀರಿ, ನಾ ಬೇರೆ ಡ್ರೆಸ್ ಹಾಕ್ಕೊಂಡಿದ್ದೆ. ಮತ್ತು ನನಗೆ ಚೇಂಜ್ ಮಾಡಿಸಿ ಈ ಡ್ರೆಸ್ ಹಾಕೊಳಕ್ಕೆ ಹಚ್ಚಾರ. ಒಂದು ಪರ್ಪಲ್ ಕಲರ್ ಟಾಪ್ ಹಾಕೊಂಡಿದ್ದೆ, ಅದನ್ನು ಚೇಂಜ್ ಮಾಡಿಸಿ ಅದು ಬೇಡ ಅಂತಂದಿದ್ದಕ್ಕೆ ಮತ್ತು ನಾ ಇದು ವೈಟ್ ಕಲರ್ ಟಾಪ್ ಹಾಕೊಂಡೀನಿ. ಸೊ ಅದಕ್ಕೆ ನಿಮಗೆ ಬೆಳಗ್ಗೆ ನಾ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಬೇರೆ ಟಾಪ್ ಹಾಕೊಂಡಿದ್ದೆ. ಆಮೇಲೆ ಈಗ ಒಮ್ಮೆ ಚೇಂಜ್ ಆಗೈತಿ. ಸೊ ಅದೇ ದಿನ ಇದು. ಇಲ್ಲ ಬಾ ಇದು ಎಷ್ಟು ದೊಡ್ಡದೈತೆ ಅಂದ್ರೆ ಮಾಲ್ ಎಲ್ಲ ಅದಿವಂತ ಅನ್ನೋದ ಗೊತ್ತಾಗಂಗಿಲ್ಲ, ಅಷ್ಟು ಕನ್ಫ್ಯೂಸಿಂಗ್ ಐತಿ. ಮೋಸ್ಟ್ಲಿ ನಾವು ಫಸ್ಟ್ ಟೈಮ್ ಬಂದಿವಂತ ಹಂಗೆ ಅನ್ಸಾತಿರ್ಬೇಕು, ಅಥವಾ ಐ ಡೋಂಟ್ ನೋ, ಬಟ್ ಸಿಕ್ಕಾಪಟ್ಟೆ ದೊಡ್ಡದೈತಿ ಮಾಲ್. ಈಗ 3rd ಫ್ಲೋರಿಗೆ ಬಂದೀವಿ. ಸೋ ಟಯರ್ಡ್. ಸೊ ಏನಾದ್ರು ಕಾಫಿ ಕುಡಿಬೇಕಂತಂದು ಇಲ್ಲಿ ಮೆಕ್ ಕೆಫೆಗೆ ಬಂದೀವಿ. ಬಟ್ ಕಂಫರ್ಟಬಲ್ ಇಲ್ಲ. ಮೇಲೆ ಇಲ್ಲಿ ಫಸ್ಟ್ ಟೈಮ್ ನಮ್ಮ ಹುಬ್ಳಿಗೆ ಬರ್ಗರ್ ಕಿಂಗ್ ಬಂದೈತಿ. ಡೊಮಿನೋಸ್ KFC ಅಂತೂ ಮುಂಚೆನೇ ಇತ್ತು. ಆ್ಯಂಡ್ ಆಲ್ಸೋ ಸಬ್ವೇನು ಹೊಸದಾಗಿ ಬಂದೈತಿ. ಸಿಟ್ಟಿಂಗ್ ಏರಿಯಾ ಅಂತೂ ತುಂಬ ದೊಡ್ಡದೇ ಇದೆ, ತುಂಬಾ ಸ್ಪೇಷಿಯಸ್ ಇದೆ, ಚೆನ್ನಾಗಿ ಮಾಡಿದ್ದಾರೆ ಕೂಡಕ್ಕೆಲ್ಲ. ವಾವ್ ಮೋಮೋಸ್ ಕೂಡ ಓಪನ್ ಆಗಿದೆ. ಸೊ ಇದು ಹೊಸದು. ಪಪ್ಪ ನೋಡಿ ಹೆಂಗೆ ಮಲ್ಕೊಳತ್ತಾರ ನೋಡ ಸ್ಲೋಲಿ. ಪಪ್ಪ ಗುಡ್ ಮಾರ್ನಿಂಗ್. ಇವಾಗ ನಾವು ಮಾರ್ಕೆಟ್ 99ಗೆ ಬಂದೀವಿ. ಇಲ್ಲೂ ಕೂಡ ಚೆನ್ನಾಗಿರೋದೆಲ್ಲ ಶೋ ಪೀಸ್ ಮತ್ತು ಮನೇಲಿರೋ ಹೋಮ್ ಡೆಕೋರ್ಸ್ ಎಲ್ಲ ಇತ್ತು, ಕ್ಯಾಂಡಲ್ಸ್ ಇದೆಲ್ಲ ಇತ್ತು. ಇಲ್ಲೊಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮತ್ತೆ ಬೇರೆ ಕಡೆ ಹೋದ್ವಿ. ಸೊ ಊಟ ಮಾಡೋಕ್ಕೆ ಈಗ ಇಲ್ಲಿ ಹೊಸದು ರೆಸ್ಟೋರೆಂಟ್ ಓಪನ್ ಆಗೈತಿ, ಅಲ್ಲಿ ಬಂದೀವಿ. ಪಿಕ್ಸೆಲ್ ಹೌಸ್ ರೆಸ್ಟೋರೆಂಟ್, ನಮ್ಮ ಹುಬ್ಳಿ ಧಾರವಾಡ ಆನ್ ದಿ ವೇ ರೋಡ್ನಾಗ ಐತಿ. ಸೊ ನೋಡೋಣ, ಫಸ್ಟ್ ಟೈಮ್ ಬಂದೀವಿ. ಸೊ ಗೊತ್ತಿಲ್ಲ ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಅಂತ, ಟ್ರೈ ಮಾಡೋಣ. ಜಸ್ಟ್ ರೈಸ್ ಐಟಮ್ ಅಷ್ಟು ಆರ್ಡ್ರ್ ಮಾಡೀವಿ. ಇದನ್ನ ಹಿಂಗೆ ಇಟ್ಟಿದ್ದು ನೋಡಿ ನಮ್ಮ ಮಮ್ಮಿ ಏನಿದೆ ಅಂತ ಕೇಳಕತ್ತಾರ. ಇದು ಪ್ಲೇಟ್, ಆದರೆ ಹಿಂಗೆ ಉಲ್ಟಾ ಇಟ್ಟಾರ. ಸೀದಾ ಮಾಡಿ ಹಿಂಗೆ ಇಟ್ರೆ ಪ್ಲೇಟ್ ಗತೆ ಕಾಣಿಸ್ತೈತಿ. ಹಿಂಗೆ ಉಲ್ಟಾ ಇಟ್ಟಿದ್ದಕ್ಕೆ ಅವ್ರು ಏನು ಹತ್ತಿಕೊಂಡಿದ್ರು ನೀವು ಇದನ್ನು? ಶೋ ಗಿಟಾರ್ ಹತ್ತಿಕೊಂಡಿದ್ರೆ ಮತ್ತು ಏನೋ ಮಾರ್ಬಲ್. ಸೊ ಪ್ಲೇಟ್ ಇದು. ಚಲೋ ಐತ್ಲಾ ಗೋಬಿ ಮಂಚೂರಿ? ಬೇಬಿ ಕಾರ್ನ್ ಮಂಚೂರಿ ದಾಲ್ ಚಲೋ ಆಗೈತಿ. ವೈಟ್ ಯಾಕೆ? ಜೀರಾ ರೈಸೇ ಹೇಳ್ರಿ. ನಾವು ದಾಲ್ ಆ್ಯಂಡ್ ಜೀರಾ ರೈಸ್ ಮೋಸ್ಟ್ ಕಂಫರ್ಟಿಂಗ್ ಫುಡ್. ಬಲ್ಲೆ ಮಾಡಿ ಗಾಡಿ ಓಡ್ಸಾತಂದು ಭಾರಿ ಸ್ಪೀಡ್ ಓಡ್ಸಾತಿ ಬಿಡಪ್ಪ. Happy birthday to you. Happy birthday to you, Papa. Happy birthday to you. Yes. Gift from Mama. ಇದ್ರ ಗಿಫ್ಟ್, ಬರ್ಡೇ ಗಿಫ್ಟ್. ಓಪನ್ ಮಾಡ್ರಿ. ಹಾ, ನಿಮಗೆ ಭಾಳ ದಿನ ಆಗಿತ್ತಲ್ಲ ತಗೊಂಡು. ಹಾಂ, ಎಷ್ಟು ವರ್ಷ ಆತ? ಒಂದು 10 ವರ್ಷ ಆತ ನೀವು ವಾಚ್ ತಗೊಳಾರ್ದು? 10 ವರ್ಷ 12 ವರ್ಷ ಆಗೈತಿ ವಾಚ್ ತಗೊಳಾರ್ದು. ನಾಯಿ ಉಲ್ಟಾ ಹಿಡ್ದಿರಿ. ಹೆಂಗೈತಿ ಗಿಫ್ಟ್? ಮಮ್ಮಿನ ಗಿಫ್ಟ್. ನಂಗೆ
ನಂಗೆ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ಕೇಕ್ ನನ್ನ ಗಿಫ್ಟ್. ನಂದು ಕೇಕ್ ಮಮ್ಮಿದ ಸುಜೇದ ವಾಚ್. ನನ್ನ ಸೆಲೆಕ್ಷನ್ ಮಮ್ಮಿದು ರೊಕ್ಕ. ನಿನ್ನ ಸೆಲೆಕ್ಷನ್ ಮಮ್ಮಿದ ರೊಕ್ಕ. ಐಮ್ ಬ್ಯಾಕ್ ಹೋಮ್. ಸಿಕ್ಕಾಪಟ್ಟೆ ಸುಸ್ತಾಯಿತು. ಮಾಲ್ ಅಂತೂ ಇಷ್ಟು ದೊಡ್ಡದೈತಲ್ಲ, ಅಡ್ಡಾಡಿನೇ ಸಾಕಾಗ್ಬಿಡ್ತು. ಆಮೇಲೆ ನಂಗೆ ಯಾಕೋ ಸ್ವಲ್ಪ ನೆಗಡಿ ಬಂದಂಗೆ ಫೀಲ್ ಆಗತೈತಿ. ಐ ಹ್ಯಾವ್ ಟು ಸ್ಲೀಪ್. ಸಿಕ್ಕಾಪಟ್ಟೆ ಟಯರ್ಡ್ ಆಗೈತಿ. ಒಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಬಿಡ್ತೇನೆ ಈಗ. ದಟ್ಸ್ ಆಲ್ ಫಾರ್ ಟುಡೇ. ಆ್ಯಂಡ್ ನೋಡಿದ್ರಲ್ಲ ನಾನು ಏನು ಮಾಡಿದೆ, ಎಲ್ಲೆಲ್ಲಿ ಹೋಗಿದ್ವಿ ಆ್ಯಂಡ್ ಮಾಲ್ ಹೆಂಗಿದೆ ಅಂತ ಆಲ್ಮೋಸ್ಟ್ ಎಷ್ಟಾಕೈತೆ ಅಷ್ಟು ತೋರ್ಸಕ್ಕೆ ಟ್ರೈ ಮಾಡೀನಿ. ಐ ನೋ ಐ ಹ್ಯಾವ್ ನಾಟ್ ಕವರ್ಡ್ ಎವ್ರಿಥಿಂಗ್. ಲೈಕ್ ಇನ್ನೂ ಎಷ್ಟೊಂದಿತ್ತು ತೋರಿಸೋದು, ಬಟ್ ನಂಗೆ ಅದನ್ನೆಲ್ಲನೂ ಕವರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಮೊಬೈಲ್ ಒಳಗೆ ನಂದು ಚಾರ್ಜು ಕಡಿಮೆ ಇತ್ತು. ಹಂಗೆ ಬರಬೇಕಾದ್ರೆ ಪಪ್ಪನ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಈಗ ಟೈಮ್ 10 ಗಂಟೆ ಆಗೈತೆ ಆಲ್ಮೋಸ್ಟ್. ಈಗ ವಾಚ್ 10:15 ಆಗೈತಿ. ಎಷ್ಟೊಂದು ದೊಡ್ಡ ಬ್ರ್ಯಾಂಡ್ ಅದಾವು. ನಮಗೆಲ್ಲ ಕಡೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಟೈಮು ಕೂಡ ನಮಗೆ ಜಾಸ್ತಿ ಇರಲಿಲ್ಲ. ಎಷ್ಟಾಗೈತೆ ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಸ್ವಲ್ಪ ಒಂದೊಂದಷ್ಟಕ್ಕೆ ಹೋಗಿದ್ವಿ. ಆಮೇಲೆ ನನ್ನ ಮೊಬೈಲ್ ಒಳಗಂತೂ ಎಲ್ಲನೂ ತೋರಿಸಿಲ್ಲ. ನಾನು ಎಲ್ಲೆಲ್ಲಿ ಹೋಗೇನು ಎಲ್ಲನೂ ತೋರಿಸಿಲ್ಲ ನಾನು. ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗಾರು ಹೋದ್ರೆ ಐ ಡೆಫಿನೆಟ್ಲಿ ಟ್ರೈ ಟು ಕವರ್ ಎವ್ರಿಥಿಂಗ್. ಒಂದೊಂದು ಬ್ರ್ಯಾಂಡ್ ಅಂತೂ ನಾನು ಕೇಳೂ ಇಲ್ಲ, ಅಷ್ಟು ಬ್ರ್ಯಾಂಡ್ ಬಂದಾವು, ಅಷ್ಟು ಇದು. ಆಮೇಲೆ ಇನ್ನೂ ಜಾಸ್ತಿ ಅದಾವ. ಆಕ್ಚುಲಿ ಎಷ್ಟೊಂದು ಕಂಪ್ನೀಸ್ ನಾನು ಓಪನ್ನೇ ಆಗಿಲ್ಲ. ನಂಗೆ ಇನ್ನೂ ಒಂದು ಖುಷಿ ಏನಂತಂದ್ರೆ ದೊಡ್ಡ ಬ್ರ್ಯಾಂಡ್ ಒಂದೊಂದು ಬಂದಾವ. ನಂಗೆ ಭಾಳ ಖುಷಿ ಆಯ್ತು. ಲೈಕ್ ಫಾರ್ ಎಕ್ಸಾಂಪಲ್ ಪಲ್ಮನಾಜ್ ಬ್ರ್ಯಾಂಡ್. ಓ ಮೈ ಗಾಡ್, ನನ್ ಇವೆಲ್ಲನೂ ಜಾಸ್ತಿ ನಾನು ನಮ್ಮ ಕಡೆ ಸೈಡ್ ಯಾವೂ ಇರಲಿಲ್ಲ ಇವೆಲ್ಲ. ಫಸ್ಟ್ ಟೈಮ್ ಅಲ್ಲ, ಸೊ ನಾನು ಹ್ಯಾಪಿ. ನೈಕಾದಂತೂ ನಂಗೆ ತುಂಬ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟ್ ಹೋಗಿದ್ದು ನೈಕಾಗೆ ನಾನು. ಆ್ಯಂಡ್ ಅದು ಬಿಟ್ಟರೆ ಬೇರೆ ವಾಚ್ದು ಎಲ್ಲ ತುಂಬ ಕಂಪ್ನೀಸ್ ಬಂದಾವು ವಾಚ್ದೆಲ್ಲ. ಸೊ ಇವೆಲ್ಲ ಉಳ್ತಿದ್ದು ಮೋಚಿ, ಮ್ಯಾಕ್ಸ್, ಟ್ರೆಂಡ್ಸ್ ಇವೆಲ್ಲನೂ ಕಾಮನ್ ಆಗ್ಬಿಟ್ಟಿತ್ತು. ಬಿಕಾಸ್ ನಮ್ಮ OSS ಮಾಲ್, ಯು ಮಾಲ್ನಾಗ ಇವೆಲ್ಲನೂ ಇದ್ದು. ಸೊ ಅದರಿಂದ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಬಟ್ ಬೇರೆ ಹೊಸವೇನೇನು ಬಂದಾವು ಕೆಲದ್ದು ಚೆನ್ನಾಗೈತಿ. ನಮ್ಮ ಹುಬ್ಳಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗತೈತಿ. ಬಿಕಾಸ್ ಲಾಸ್ಟ್ ಇಯರ್ ವೆಸ್ಟ್ ಸೈಡ್ ಬಂದೈತಿ. ಐ ಥಿಂಕ್ ಲಾಸ್ಟ್ ಇಯರ್. ಆ್ಯಂಡ್ ಒನ್ ಬೈ ಒನ್ ಚಲೋ ಬ್ರ್ಯಾಂಡ್ಸ್ ಬರತ್ತಾವು. ಆ್ಯಂಡ್ ಹುಬ್ಳಿ ಭಾಳ ಇಂಪ್ರೂವ್ ಆಗತೈತಿ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಬಿಕಾಸ್ ನಮಗಂತೂ ಹೋದ್ರೆ ಈ ಕಡೆ ಮಹಾರಾಷ್ಟ್ರ ಸೈಡ್ ಆ ಕಡೆ ಹೋಗ್ಬೇಕು, ಇಲ್ಲಾಂದ್ರೆ ನಮ್ಗೆ ಸೌತ್ ಕರ್ನಾಟಕ ಹೋಗ್ಬೇಕಿತ್ತು, ಬೆಂಗಳೂರಿಗೆ. ಬಿಟ್ರೆ ನಮಗೆ ಈ ಕಡೆ ಮಿಡಲ್ ಅಂತೂ ನಾರ್ತ್ ಕರ್ನಾಟಕ ಕಡೆ ಅಂತೂ ಯಾವುದೂ ಆ ಥರ ಚಲೋ ಬ್ರ್ಯಾಂಡ್ಸ್ ಆಗಲಿ ಆಮೇಲೆ ಮಾಲ್ ಆಗಲಿ ಯಾವ ಜಾಸ್ತಿ ಇರಲಿಲ್ಲ. ಸೊ ನಮ್ಮ ಕಡೆ ಬಂದಾವು ಅಂದಮೇಲೆ ಅದೊಂಥರ ಖುಷಿ. ಬಿಕಾಸ್ ಎಲ್ಲಾನು ನಾವು ತಗೊಳ್ಳೋದಾದ್ರೆ ಏನಾರು ಆ ಥರ ತಗೊಳ್ಳೋದಿದ್ರೆ ನಾವು ಅಲ್ಲೇ ಹೋಗ್ಬೇಕಾಗ್ತಿತ್ತು. ಈಗಂತೂ ಎಲ್ಲ ಇಲ್ಲೇ ಸಿಗತ್ತಾವ. ಕೀಪ್ ವಾಚಿಂಗ್ ಮೈ ಬ್ಲಾಗ್ಸ್ ಆ್ಯಂಡ್ ಕೀಪ್ ಲವಿಂಗ್ ಮೀ ಲೈಕ್ ದಿಸ್ ಆಲ್ವೇಸ್. ಇವಾಗ ಮಲ್ಕೊಳ್ಳೋಣ. ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂತ. ಇಷ್ಟ ಆದರೆ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಇಫ್ ಯು ಆರ್ ನ್ಯೂ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಡೌನ್. See you all in my next vlog. Till then, take care. Bye-bye. Good night, guys. Bye.